ಜಿಗ್ಣಿಗೆ ಬಂದು ಆಲ್ರೆಡಿ 40 ಮಿನಿಟ್ಸ್ ಆಯ್ತು. ಯಾವ್ದು ಬಾಡಿಗೆಗಳೇ ಇಲ್ಲ ಗುರು ಜಿಗ್ಣಿಲಿ. ಯಾಕಾದ್ರೂ ಬಂದು ಅನಿಸ್ತೈತಿ. ಇಲ್ಲಿ 50 ಕಿಲೋಮೀಟರ್ಗೆ 600 ರೂಪಾಯಿ ಕೊಡ್ತಾನೆ. ಅಂತವೆಲ್ಲ ಎತ್ಕೊಂಡು ಈಗ ದೂರನೂ ಹೋಗಕ್ಕಾಗಲ್ಲ. ಪಟ್ ಅಂತ ಎತ್ಕೊತಾವ್ರೆ. ಅದರಿಂದ ಆದಂಗ ನಾನು ಎಲ್ಲಿಗೆ ಏನು ಅಂತಾನು ಸಹ ನೋಡ್ಲಿಲ್ಲ. ಅಮೌಂಟ್ ಎಷ್ಟು ಏನು ನೋಡ್ಲಿಲ್ಲ, ಸುಮ್ಮನೆ ಎತ್ಕೊಂಡಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ತೆ. ಆನಂದ್ ಕ್ಯಾಬ್ 360ಗೆ ಸ್ವಾಗತ. ಇವತ್ತ ಡ್ಯೂಟಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಮಾರ್ನಿಂಗ್ 4 ಗಂಟೆ ಆಗಿದೆ. ಇನ್ನು ಯಾವುದು ಬಾಡಿಗೆಗಳು ಬಂದಿಲ್ಲ. ಅಕ್ಸೆಪ್ಟ್ ಮಾಡಬೇಕು. ನೆಕ್ಸ್ಟ್ ಬರೋದ್ರಿಂದ ಬಂದಮೇಲೆ ಅಕ್ಸೆಪ್ಟ್ ಮಾಡಿಕೊಂಡು ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಟ್ರೈ ಮಾಡಿ. ನನಗೂ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸಿಗೋಣ, ಕಸ್ಟಮರ್ ಪಿಕಪ್ ಮಾಡೋದ ಬನ್ನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಯುಪಿನ ಕ್ಯಾಶ್? ಯುಪಿನ ಕ್ಯಾಶ್? ಎಷ್ಟು? 492. ಚೇಂಜ್ ಇಲ್ಲ? 495. ಲೇಟಾಗಿ ಬುಕ್ ಮಾಡಿ ಬೇಗ ಬಂದ್ಬಿಟ್ಟಿವಲ್ಲ. ಅಂದರೆ ಮಾರ್ನಿಂಗ್ ಟ್ರಾಫಿಕ್ ಇರಲ್ವಲ್ಲ. ಇದೇ ನಾರ್ಮಲ್ ಆಗಾದ್ರೆ 1.5 ಅವರ್ ಬೇಕು. ಹೌದೌದು, 1.5 ಆದ್ರತ್ತೆ 2 ಆದ್ರತ್ತೆ. ನಾನು ಆ ಬಸ್ಸಿಗೆ ಬಂದಿದ್ದು ಮೊನ್ನೆ. ಆ ಲೆಕ್ಕ ಬೇಗ ಬುಕ್ ಮಾಡಿ. ಫಸ್ಟು ಮಲ್ಲತ್ತಳ್ಳಿಯಿಂದ ಇಂದ್ರಾನಗರಕ್ಕೆ ಹೋಗಿದ್ದೆ. ಇಂದ್ರಾನಗರಲ್ಲಿ ಡ್ರಾಪ್ ಆಯ್ತಾ ಇದ್ದಂಗೆ ಅಲ್ಲಿಂದ ಮತ್ತೆ ಇನ್ನೊಂದು ಜಿಗ್ಣಿಗೆ ಬಂತು. ಜಿಗ್ಣಿಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ಟೋಟಲ್ಲು 490 ಆಗಿದೆ. ಟೋಲು ಸೇರಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋಣ. ನೆಕ್ಸ್ಟು ವೆಯ್ಟ್ ಮಾಡೋಣ ಬಾಡಿಗೆಗೋಸ್ಕರ. ಮತ್ತೆ ಇನ್ನು ಎಷ್ಟೊತ್ತಾಗುತ್ತೆ ನೆಕ್ಸ್ಟ್ ಬಾಡಿಗೆ ಸಿಗೋಕ್ಕೆ ಅನ್ನೋದು ಗೊತ್ತಿಲ್ಲ. ಬನ್ನಿ ಮತ್ತೆ ನೋಡೋಣ ನೆಕ್ಸ್ಟ್ ಬಾಡಿಗೆ. ಜಿಗ್ಣಿಗೆ ಬಂದು ಆಲ್ರೆಡಿ 40 ಮಿನಿಟ್ಸ್ ಆಯಿತು. ಯಾವುದು ಬಾಡಿಗೆಗಳೇ ಇಲ್ಲ ಗುರು ಜಿಗ್ಣಿಲಿ. ಯಾಕಾದ್ರೂ ಬಂದು ಅನಿಸ್ತೈತಿ ಇಲ್ಲಿ ಜಿಗ್ಣಿಗೆ. 40 ಮಿನಿಟ್ಸಿಂದ ಖಾಲಿ ಕೂತಿದ್ದೀನಿ ಆಲ್ರೆಡಿ. ಅಯ್ಯೋ ಬೇಜಾರೇ ಆಗ್ತೈತೆ. ಈಗ ಮಾರ್ನಿಂಗ್ ಸ್ವಲ್ಪ ದುಡಿಯೋಣ ಅಂತ ಬಂದರೆ ಟೈಮೇ ವೇಸ್ಟ್ ಆಯ್ತು ಇವತ್ತು ಮಾರ್ನಿಂಗು. ಟೀ ಕುಡಿಯೋಣ ಬನ್ನಿ ಅಂತ ನಾನು ವೆಯ್ಟ್ ಮಾಡಿ ಸಾಕಾಯಿತು. ಆಲ್ಮೋಸ್ಟ್ 1 ಅವರ್ ಆಯ್ತು ಅವತ್ತು. ಅದರಿಂದ ಟೀನಾರು ಕುಡಿದ್ಬಿಟ್ಟು ಒಂದು ಜಿಗ್ಣಿಯಿಂದ ಒಂದು 5 ಕಿಲೋಮೀಟ್ರು ಬಂದೆ. ಇದು ಯಾವ ಏರಿಯಾ ಅಂತ ಗೊತ್ತಿಲ್ಲ ನನಗೂ. ಇವಾಗ ರ್ಯಾಪಿಡೋದಲ್ಲಿ ಎತ್ಕೊಂಡೀನಿ. ಎಲ್ಲಿಗೆ ಅಂತಲೂ ಸಹ ಗೊತ್ತಿಲ್ಲ. ಪಟ್ ಅಂತ ಎತ್ಕೊಂಡೆ. ಅವಾಗಿಂದ ಒಂದು 2-3 ಬಂದು ಅದು ಇಲ್ಲಿಗೆ ಅಂತ ನೋಡೋದಕ್ಕೂ ಸಹ ಬಿಡ್ತಾ ಇಲ್ಲ. ಪಟ್ ಅಂತ ಎತ್ಕೊತಾವ್ರೆ. ಅದರಿಂದ ಆದಂಗೆ ನಾನು ಎಲ್ಲಿಗೆ ಏನು ಅಂತಾನು ಸಹ ನೋಡ್ಲಿಲ್ಲ. ಅಮೌಂಟ್ ಎಷ್ಟು ಏನು ನೋಡ್ಲಿಲ್ಲ, ಸುಮ್ಮನೆ ಎತ್ಕೊಂಡಿದ್ದೀನಿ ಅತ್ತಾಗೆ. ಇಲ್ಲಿ ಆಲ್ರೆಡಿ ಬಂದು ಕರೆಕ್ಟಾಗಿ 1 ಅವರ್ 10 ನಿಮಿಷ ಆಗೈತೆ. 1 ಅವರ್ 10 ನಿಮಿಷ ಆದಮೇಲೆ ಬಾಡಿಗೆ ಸಿಕ್ಕಿದೆ. ಬನ್ನಿ ಅವ್ರನ್ನ ಪಿಕ್ ಮಾಡೋಣ. ಕಸ್ಟಮರ್ನ ಪಿಕ್ ಮಾಡೋಣ ಅಂತ ಬಂದಿದ್ದೀನಿ. ಆಯ್ತು, ಯಾವುದೋ ಒಳ್ಳೆ ಕೆರೆ ಎಲ್ಲ ಐತಿ ಇಲ್ಲಿ. ಯಾವುದೋ ಒಳ್ಳೆ ಹಳ್ಳಿಗೆ ಬಂದಂಗೆ ಆಯ್ತಾ ಇದೆ. ಹತ್ತತ್ರ ಜಿಗ್ಣಿಯಿಂದ ಒಂದು 5 ಕಿಲೋಮೀಟ್ರ್ ಖಾಲಿ ಬಂದೆ. ಅದೂ ಮೂವ್ ಆದರೆ ಸ್ವಲ್ಪ ಯಾವ್ದಾದ್ರು ಬಾಡಿಗೆ ಸಿಗ್ತದೇನೋ ಅಂತ. ಅದು ಹಂಗೇನೆ ಸಿಕ್ತು ಒಟ್ಟಿನಲ್ಲಿ. ಆದರೆ ಈಗ ಇಲ್ಲಿ ಎಲ್ಲಿದ್ದಾರೆ ಕಸ್ಟಮರ್ ಏನು ಅನ್ನೋದು ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲೇ ಇದ್ದಾರೆ ಅನ್ಸುತ್ತೆ. ಇವರೇ ಇರಬೇಕು. ಬನ್ನಿ ಹೋಗೋಣ, ಪಿಕ್ ಮಾಡೋಣ ಫಸ್ಟು. ಜಿಗ್ಣಿಯಿಂದ ಬಂದಿದ್ದು 579 ಕೊಟ್ಟಿದ್ದಾನೆ. ಹತ್ತತ್ರ 35 ಕಿಲೋಮೀಟ್ರ್ ಇತ್ತು. 35 ಕಿಲೋಮೀಟ್ರಿಗೆ 579. ಈಗ ಯಶವಂತಪುರ ಡ್ರಾಪ್ ಮಾಡಿದ್ದೀನಿ. ಬನ್ನಿ ಕ್ಲೋಸ್ ಮಾಡೋಣ. ತಿನ್ನಿದೆ ಸರ್. ಯಶವಂತಪುರಿಂದ ಇಲ್ಲಿ ಕುಂಬ್ಳಗೂಡು ಬಂದಿದ್ದು 587 ಇದೆ. ಕ್ಲೋಸ್ ಮಾಡ್ತಾ ಇದ್ದೀನಿ.
ಕುಂಬ್ಳಗೂಡು ಟ್ರಿಪ್ ಎಂಡ್ ಮಾಡೋದ್ಮೇಲೆ 1 hour ವೆಯ್ಟ್ ಮಾಡಿದೀನಿ. ಆಲ್ಮೋಸ್ಟ್ ಅವರು ಡ್ರಾಪ್ ಮಾಡಿದ್ದು 9:45ಗೆ, ಈಗ 10:45 ಆಲ್ಮೋಸ್ಟ್ ಯಾವುದೋ ಬಾಡಿಗೆಗಳಿಲ್ಲ. ಯಾವುದೋ ಬತ್ತೈತೆ 50 ಕಿಲೋಮೀಟರ್ಗೆ 600 ರೂಪಾಯಿ ಕೊಡ್ತಾನೆ. ಅಂಥವೆಲ್ಲ ಎತ್ಕೊಂಡು ಈಗ ದೂರನೂ ಹೋಗೋಕ್ಕಾಗಲ್ಲ. ಅದರಿಂದ ದೂರ ಎಲ್ಲೂ ಹೋಗ್ತಾ ಇಲ್ಲ. ಮನೆಗೆ ಹೋಗ್ಬಿಡ್ತೀನಿ ಅಂತ ಖಾಲಿ. ಮತ್ತೆ ನಾಳೆ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಣ. ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.